ಸರ್ ಯಾರ್ದು ಸರ್ ಈ ಕಂಪನಿ? ಇದು ನಮ್ದು ಬಾಲಚಂದ್ರ ಜಾರಕಿಹೊಳಿ ಅವ್ರು ಅಂತಾರೆ. ಓ, ಸತೀಶ್ ಜಾರಕಿಹೊಳಿ ಅವರ ತಮ್ಮ. ತಮ್ಮ. ಅವ್ರ ಓಕೆ. ತಮ್ಮ. ಎಷ್ಟು ವರ್ಷ ಆಯ್ತು ಸರ್ ಕಂಪನಿ ಸ್ಟಾರ್ಟ್ ಮಾಡಿ? ಯುಪಿಯಿಂದ ಹಾ, ಬೆಳಗಾವಿಗೆ? ಬೆಳಗಾಂ ಸೈಕಲ್ ಮೇಲೆ ಬಂದಿದ್ದೀನಿ. ಟ್ರೈನ್ ಎಲ್ಲ ಬಂದ್ ಆಗಿಬಿಡ್ತಲ್ರಿ. ಇದು ಡೋರು ಮೇಲೆ ಕೆಳಗೆ ಪವರ್ ಮಾಡೋದು. ವಿಂಡೋ. ಪವರ್ ವಿಂಡೋ. ಓಕೆ. ಮತ್ತೆ ಇನ್ನೊಂದ್ರೆ ಇದು ಟೈರ್ 4 ಹಿಲ್ಲು ಇದೇನಿದೆಲ್ಲ, ಏನಾದ್ರು ಸ್ವಲ್ಪ ಗಾಳಿ ತಿರುಗ್ತಾ ಇದ್ರೆ ಇದನ್ನ ಕೊಟ್ಟಿದ್ದಾನ್ರಿ ಬಟನ್. ಈ ಎಲ್ಲಿ ಬಟನ್ ಸರ್? ಧಾರವಾಡದಿಂದ ಬಸ್ ರೆಡಿ ಆಗ್ತಾವಲ್ರಿ, ಮಾರ್ಕೋ ಪೋಲೋ. ಓ, ಟಾಟಾ ಕಂಪನಿ. ಟಾಟಾ ಟಾಟಾ ಕಂಪನಿ. ಮಾಗ್ನಾ. ಹಾ, ಮಗನ. ಅಲ್ಲಿಂದ ಅವ್ನು ಬಸ್ ಬಿಡ್ಲಿಕ್ಕೆ ನಾವು ಹೊರ ಹೋಗ್ತಿದ್ವಿ. ಹೊರಗಂದ್ರೆ ತುಂಬಾ ನೇಪಾಳು, ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ. ಆದ್ರೂ ಟಾಟಾ ಲೈಲ್ಯಾಂಡ್ ಇದೆ, ಅದು ಒಳ್ಳೇದೇ, ಇಲ್ಲ ಅಂತಲ್ಲ. ಆದ್ರೆ ಇವಾಗ ಬಂದಿರೋ ಬೆಂಚು ಎಲ್ಲ ಕಾರ್ ಸಿಸ್ಟಮ್ ಇದೆ ನೋಡಿ, ಉಳಿಯುತ್ತೆ ದುಡಿಸಿದ್ರೆ ಇದಾಗತ್ತೆ. ಓಕೆ. ಸ್ವಂತ ಟ್ರಾನ್ಸ್ಪೋರ್ಟ್ ಅವು ಇವು ಅವ್ರ ಇದ್ರೆ ನಡೆಯುತ್ತೆ. ಈಗ ಒಂದು ಡ್ರೈವರ್ ತಗೊಂಡ್ ಓಡಿಸ್ತಾನಂದ್ರೆ ಸ್ವಲ್ಪ ಇದು 24,302 ಕಿಲೋಮೀಟರ್. 24,302 ಕಿಲೋಮೀಟರ್ ರನ್ ಆಗಿದೆ ಅಲ್ವಾ? ಹೌದು. ಓಕೆ ಸರ್, ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್ ನಿಮ್ಮ ಹೆಸರು? ಜಗದೀಶ್ ಪಾಟೀಲ್ ಅಂತ ಹೇಳಿ. ಸರ್ ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಬೆಳಗಾಂ ಡಿಸ್ಟಿಕ್ ಹಿರೇಬಾಗೇವಾಡಿ. ಓಕೆ. ಬೆಳಗಾಂ ಅಲ್ವಾ? ಹಾ, ಬೆಳಗಾಂ. ಓಕೆ. ಬೆಳಗಾಂನಿಂದ ಒಂದು 15 ಕಿಲೋಮೀಟರ್ ಹಿರೇಬಾಗೇವಾಡಿ ಅಂತ. ಓಕೆ ಸರ್, ಈ ಓಂಸಾಯಿ ಲಾಜಿಸ್ಟಿಕ್ ಕಂಪನಿ ಸರ್ ನಿಮ್ಮ ಊರಿಂದೇನಾ? ನಮ್ಮ ಊರಿಂದಲ್ಲ, ನಮ್ಮ ಓನರ್ದವ್ರು, ನಾವು ಅಲ್ಲಿ ಕೆಲಸ ಮಾಡ್ತೀವಿ. ಓಕೆ. ಎಲ್ಲಿ ಬರುತ್ತೆ ಸರ್ ಓಂಸಾಯಿ ಲಾಜಿಸ್ಟಿಕ್ ಕಂಪನಿ? ಇದು ಯಾದವಾಡ ಅಂತೇಳಿ ಬರುತ್ತೆ ರೀ. ಓಕೆ. ಯಾದವಾಡ ಅಂತೇಳಿ, ಇದು ಯರಗಟ್ಟಿ ಮುಂದೆ ಲೋಕಾಪುರ ಮಧ್ಯ, ಎರಡು ತರ ಮಧ್ಯೆ ಇದೆ. ಯಾದವಾಡ. ಯಾದವಾಡ. ಓಕೆ. ನಿಮ್ಮ ಊರಿಂದ ಸಾಧಾರಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಈ ಒಂದು ಕಂಪನಿ? 100 ಕಿಲೋಮೀಟರ್ ಆಗುತ್ತೆ ನಮ್ಮ Okay. ಊರಿಗೆ. ಮತ್ತೆ ಅವರು ಸರ್, ನಾವು ಗೋವಾ ತುಂಬ್ತೀವಲ್ರಿ, ಅವಾಗ ಮನೆಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಓಕೆ. ಮತ್ತೆ ಲೋಡಿಂಗ್ ಆಗದೆ ಹೋದ್ರೆ ಮನೆಗೆ ಹೋಗ್ತೀವಿ, ಅವ್ರಿಗೆ ಹೇಳ್ಕೊಂಡು ಬರ್ತೀವಿ. ಓಕೆ ಸರ್, ಇದು ಹೊಸ ಕಂಪನಿ ಅಂತ ಅಲ್ವಾ? ಹಾ, ಹೊಸ ಕಂಪನಿ. ಸರ್ ಯಾರ್ದು ಸರ್ ಈ ಕಂಪನಿ? ಇದು ನಮ್ದು ಬಾಲಚಂದ್ರ ಜಾರಕಿಹೊಳಿ ಅವ್ರು ಅಂತಾರೆ. ಓ, ಸತೀಶ್ ಜಾರಕಿಹೊಳಿ ಅವರ ತಮ್ಮ. ತಮ್ಮ. ಅವ್ರ ಓಕೆ. ತಮ್ಮ. ಎಷ್ಟು ವರ್ಷ ಆಯ್ತು ಸರ್ ಕಂಪನಿ ಸ್ಟಾರ್ಟ್ ಮಾಡಿ? 1 ವರ್ಷ ಆಯ್ತ್ರಿ ಇವಾಗ. 1 ವರ್ಷ. ಹಾ. ಇದಕ್ಕಿಂತ ಮೊದಲು? ಇದಕ್ಕಿಂತ ಮೊದಲು ಇರ್ಲಿಲ್ಲ. ಇವಾಗ 1 ವರ್ಷ ಆಯ್ತ್ರಿ. ಇಲ್ಲ, ಇವ್ರದ್ದು ಇರ್ಲಿಲ್ಲ, ಬೇರೆಯವ್ರದ್ದು ಇತ್ತು. ಓಕೆ. ಬೇರೆಯವರು ಇದ್ರು. ಬೇರೆಯವ್ರು ತುಂಬಾ ಕಂಪ್ನಿಗಳಿದಾವ್ರೆ ಅಲ್ಲಿ. ಬಿಜಾಪುರದ್ದು ಸಮೀರ್ ಕಂಪ್ನಿ ಇದೆ. ಓಕೆ. ಅದೇ ಯಾದವಾಡಲ್ಲಿ ನೇಹಾ ಅಂತೇಳಿ ಇದೆ, ನೇಹಾ ಟ್ರಾನ್ಸ್ಪೋರ್ಟ್ ಅಂತೇಳಿ ಇದೆ. ಬಿಜಾಪುರದು ಆರ್ಶ್ ಇದೆ. ಹರ್ಷ್ ಇದೆ. ಅದೇ ಅವ್ರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆರ್ಶಲ್ಲಿ. ಹರ್ಷಲ್ಲಿ ಮಾಡಿದ್ದೀನಿ, ಸಮೀರಲ್ಲಿ ಮಾಡಿದ್ದೀನಿ. ಓಕೆ. ಓಕೆ. ಯಾವ್ದು ದೊಡ್ಡದು ಸರ್? ಸಮೀರ್ ದೊಡ್ಡದ, ಆರ್ಶ್ ದೊಡ್ಡದ? ಎರಡು ಸೇಮ್ ಇದಾವ್ರೆ. ಅವರು ಅಣ್ಣ ತಮ್ಮ ಅಲ್ವಾ ಅವರು? ಅವ್ರ ಅಣ್ಣ ತಮ್ಮರು ಸೇಮ್ ಇದಾರೆ. ಅವರು ಎರಡು ಸೇಮ್ ಇದಾರೆ. ಅವ್ರು ಅಷ್ಟೇ ಗಾಡಿ ಇದೆ? ಅಷ್ಟೇ ಗಾಡಿ ಇದೆ. ಸ್ವಲ್ಪ ಸಾಧಾರಣ ಎಷ್ಟು? ಸಮೀರ್ದೇ ಜಾಸ್ತಿ ಆಗತ್ತೆ. ಸಮೀರ್ದು. ಹರ್ಷ್ಗಿಂತ ಸ್ವಲ್ಪ ಸಮೀರ್ದು ಜಾಸ್ತಿ ಆಗತ್ತೆ. ಓಕೆ. ಎಷ್ಟು ಗಾಡಿ ಇರುತ್ತೆ ಸರ್ ಅವ್ರ ಹತ್ರ ಅವ್ರ ಸಾಧಾರಣ? ಹತ್ರ ಒಂದು ಕಮ್ಮಿ 300 ಗಾಡಿ ಇರ್ಬೋದು. ಓ, 300. ಓ, ಬಲ್ಕರ್ ಗಾಡಿನೇ 300? ಬಲ್ಕರ್ ಒಂದು 180 ರೀ. ಮತ್ತೆ ಅವರು ಟಿಪ್ಪರು, ಮತ್ತೆ ಇವು ಟ್ರಕ್, ಲಾರಿ, ಅವು ಎಲ್ಲ ಸೇರಿ ಒಂದು 300 ಆಗ್ಬೋದು. 300. ಹ್ಮ್. ಸಮೀರ್ ಹತ್ರ. ಸಮೀರ್ ಹತ್ರ. ಓಕೆ. ಹರ್ಷ ಹತ್ರನು ಅಷ್ಟೇ? ಹರ್ಷ ಹತ್ರ ಒಂದು 250 ಆಗ್ಬೋದು. ಅಷ್ಟು? ಅಷ್ಟಾಗ್ಬೋದು. ಓಕೆ. ಅವ್ರು ಒಂದು 50 ಕಡಿಮೆ ಆಗತ್ತೆ. ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ನೀವು ಫೀಲ್ಡಿಗೆ ಬಂದು, ಡ್ರೈವಿಂಗ್ ಫೀಲ್ಡಿಗೆ ಬಂದು? 27 ವರ್ಷ ಆಯ್ತು. 27 ವರ್ಷ? ಹಾ. ವಾವ್, ಸೂಪರ್. ಹೇಗೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷ ಬಲ್ಕರ್ ಗಾಡಿಯಲ್ಲಿ ಡ್ಯೂಟಿ ಮಾಡ್ಲಿ? ಇಲ್ಲ, ಬಲ್ಕರ್ ಲೈನ್ ಗಾಡಿ ಮೇಲೆ ಓಡಿಸ್ತಿದ್ದೆ ನಾವು. ಓ, ಲೈನ್ ಗಾಡಿ. ಬೌಡಿ ಗಾಡಿ ಇರುತ್ತಲ್ರಿ, ಅದ್ರಲ್ಲಿ ಓಡಿಸ್ತಿದ್ದೆ. ಓಕೆ. ಯಾವ ರೂಟ್ ಅಲ್ಲಿ ಸರ್? ಆಲ್ ಓವರ್ ಇಂಡಿಯಾ ಎಲ್ಲ ತಿರುಗಿದ್ದೀನಿ. ಇದು ಓಕೆ. ಒಂದೇ ಅಂತಿಲ್ರಿ. ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆಗೂ ಡ್ಯೂಟಿ ಹೌದು. ಮಾಡಿದ್ದೀರಾ? ಅಂದ್ರೆ ನಮ್ಮ ಇವು ಮೊದಲು ಬಸ್, ನಮ್ ಧಾರವಾಡದಿಂದ ಬಸ್ ರೆಡಿ ಆಗ್ತಾವಲ್ರಿ, ಮಾರ್ಕೋ ಪೋಲೋ. ಓ, ಟಾಟಾ ಕಂಪನಿ. ಟಾಟಾ ಕಂಪನಿ. ಮಾಗ್ನಾ. ಮಗನ. ಅಲ್ಲಿಂದ ಅವ್ನು ಬಸ್ ಬಿಡ್ಲಿಕ್ಕೆ ನಾವು ಹೊರ ಹೋಗ್ತಿದ್ವಿ. ಹೊರಗಂದ್ರೆ ತುಂಬಾ ನೇಪಾಳು, ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಆ ಕಡೆ ಎಲ್ಲ ತಿರುಗ್ತಿದ್ವಿ. ಓಕೆ. ಅದು ಚೆಸಿ ಕೊಟ್ಟು ಬರ್ಲಿಕ್ಕೆ ಕೊಟ್ಟು ಬಂದು ಬಿಟ್ಟು ಆ ಕಡೆಯಿಂದ ಮತ್ತೆ ನಮ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಇತ್ತು, ಆ ಕಡೆಯಿಂದ ಗಾಡಿ ತಗೊಂಡ್ ಬರ್ತಿದ್ವಿ. ಓಕೆ. ಅಲ್ಲಿಂದ ಯಾವ ಗಾಡಿ ಎತ್ಕೊ ಬರೋದು ಸರ್? ಅಲ್ಲಿ ನಾವು ಜಾರ್ಖಂಡ್ ಹೋಗ್ತಿದ್ವಿ, ಜಮ್ಶೆದ್ಪುರ. ಓಕೆ. ಆಮೇಲೆ ಮತ್ತೆ ಲಕ್ನೋ ಹೋಗ್ತಿದ್ವಿ, ಅಲ್ಲಿ ಟಾಟಾ ಸಿಗುತ್ತಿತ್ತು. ಓ, ಅಲ್ಲಿ ಮತ್ತೆ ತುಂಬಾ ಜಾಸ್ತಿ. ಹೌದ್ರಿ, ಅಲ್ಲಿ ಮೇನ್ ಬ್ರಾಂಚ್ ಅದು. ಹೌದು. ಮತ್ತೆ ಇದು ದಿಲ್ಲಿ ಮುಂದೆ ಹೋದ್ರೆ ರುದ್ರಪುರ ಅಂತ ಇದೆ, ಅಲ್ಲಿಂದ ಲೈಲ್ಯಾಂಡ್ ಇದು ಬರುತ್ತೆ ಗಾಡಿ. ಯಾವ್ದು ಸಿಗುತ್ತೆ, ಟಿಪ್ಪರು, ಮತ್ತೆ ಓಪನ್ ಚೆಸ್, ಓಕೆ. ಮತ್ತೆ ಯಾವ್ದು ರೆಡಿ ಇರುತ್ತೆ ಆ ಕಡೆ ಇತ್ತು. ಕೇರಳ, ಹೀಗೆ ಕೊಚ್ಚಿನು, ಮತ್ತೆ ತಮಿಳುನಾಡು,
ಆ ಕಡೆ ಎಲ್ಲ ತಗೊಂಡ್ಬರ್ತಿದ್ವಿ ನಾವು, ಆ ಕಡೆಯಿಂದ ಆ ಕಡೆಯಿಂದ ಮತ್ತೆ ಗಾಡಿ ಎತ್ಕೊಬರೋದು. ಮತ್ತೆ ಎತ್ಕೊಂಡ್ಬರೋದು. ಓಕೆ ಸರಿ, ಲೈಲ್ಯಾಂಡಿಗೆಲ್ಲ ಹೋಗ್ತಾ ಇರ್ಲಿಲ್ಲ. ಹೋಗ್ತಿದ್ವಿ ಇರಲ್ಲ. ಮತ್ತೆ ನಾವು ಅಲ್ಲಿಂದ ಟಾಟಾ ತಗೊಂಡ್ಬಂದು ತಮಿಳ್ನಾಡು ಬಂದು ಅಂದ್ರೆ, ತಮಿಳ್ನಾಡು ಕೇರಳ ಕೊಚ್ಚಿನದು ಹೋದು ಅಂದ್ರೆ ಅಲ್ಲಿ ಚೆನ್ನೈಗೆ ಹೋಗ್ತಿದ್ವಿ. ಅಲ್ಲಿಂದ ಲೈಲ್ಯಾಂಡ್. ಲೈಲ್ಯಾಂಡ್ ತಗೊಂಡ್ಬರ್ತಿದ್ವಿ. ಲೈಲ್ಯಾಂಡ್, ಬೆಂಚು, ಮಹೀಂದ್ರ ಎಲ್ಲ ತಗೊಂಡ್ಬರ್ತಿದ್ವಿ. ಓಕೆ. ಮತ್ತೆ ಈ ಕಡೆ ಇದ್ರ MP ಹೋಟೆಲ್ ಐಸರ್ ತಗೊಂಡ್ಬರ್ತಿದ್ವಿ. ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಇತ್ತು ನಮ್ದು. ಓಕೆ ಸರ್, ನೀವು ಯಾವ ತರ ಗೊತ್ತಾಗ್ತಿತ್ತು ನಮ್ಗೆ ಈ ಕಡೆ ಗಾಡಿ ತುಂಬಾ ಚೆಸ್ಸಿ ರೆಡಿಯಾಗಿ ನಿಂತಿದೆ ಡೆಲಿವರಿಗೆ? ಇಲ್ಲ, ಅದಕ್ಕೆ ಅಂತೇಳಿ ಅವ್ರದ್ದೊಂದು ಟ್ರಾನ್ಸ್ಪೋರ್ಟ್ ಇರುತ್ತೆ. ಓಕೆ. ಅವ್ರು ಟ್ರಾನ್ಸ್ಫರ್ ಹ್ಯಾಂಡ್ ಓವರ್ ಕೊಟ್ಟಿರ್ತಾರೆ, ನಮ್ಗೆ ಟ್ರಾನ್ಸ್ಫರ್ದವ್ರು ಕಾಂಟ್ಯಾಕ್ಟ್ ಇರುತ್ತೆ. ಇವಾಗ ಈ ಗಾಡಿ ಇದನ್ನ ಈಗ ಮುಂದೆ ಅಲ್ಲಿ ಮುಟ್ಟಿಸ್ಬೇಕಾದ್ರೆ ಅದು ಟ್ರಾನ್ಸ್ಫರ್ದವ್ರು ಹ್ಯಾಂಡ್ ಓವರ್ ಕೊಟ್ಟಿರ್ತಾರೆ, ಇವರು ಕಂಪನಿಯವರು. ನಮ್ಗೆ ಅವ್ರಿಗೆ ಟ್ರಾನ್ಸ್ಫರ್ದವ್ರಿಗೆ ನಮ್ಗೆ ಇದಿರುತ್ತೆ, ಲಿಂಕ್ ಇರುತ್ತೆ. ನಾವು ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ಕೇಳ್ತೀವಿ, ಅವ್ರು ಹೇಳ್ತಾರೆ ಈ ಕಡೆದಿದೆ ನೋಡಪ್ಪ, ಈ ಕಡೆದಿದೆ ಅಂತ ಹೇಳಿ. ಅವಾಗ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಅದ್ರದ್ದು ಏನಿದೆ ಒಂದ್ ಸ್ವಲ್ಪ ಲೆಕ್ಕಾಚಾರ ಮಾತಾಡ್ಕೊಂಡು ಅದಕ್ಕೆ ನಾವು ಹೋಗ್ತಿದ್ವಿ. ಅದಕ್ಕೆ ಹೋಗ್ಬಿಡುದು. ಹಾ. ಅದು ಒಂದು 10 ವರ್ಷ ಮಾಡಿದೆ. 10 ವರ್ಷ. ಓಕೆ, ಹೇಗ ಅನಿಸ್ತು ಸರ್ ನಿಮ್ಗೆ? ಒಳ್ಳೇದು. ಲಾಕ್ಡೌನ್ ಆದ್ಮೇಲೆ ಬಿಟ್ಬಿಟ್ಟೆ ಅದನ್ನ. ಅದು ಲಾಕ್ಡೌನ್ ಆದ್ಮೇಲೆ ಅದನ್ನ ಬಿಟ್ಬಿಟ್ಟೆ. ಓಕೆ, ಅದಕ್ಕಿಂತ ಮೊದಲು ಅದೇ ಮಾಡ್ತಾ ಇದ್ರಿ? ಹಾ, ಅದನ್ನೇ ಮಾಡ್ತಾ. ಅದಕ್ಕಿಂತ ಮುಂಚೆ ಬೌಡಿ ಲಾರಿ ಓಡಿಸ್ತಿದ್ದಾರೆ, ಅದನ್ನ ಬಿಟ್ಟು ಅದನ್ನ ಮಾಡಾಕತ್ತೆ. ಅವಾಗ ಅದು ಚೆನ್ನಾಗಿತ್ರಿ. ಲಾಕ್ಡೌನ್ ಆದ್ಮೇಲೆ ಬಂದ್ ಮಾಡಿಬಿಟ್ಟೆ, ಈ ಇಂತ ಬಲ್ಕರಿಗೆ ಬಂದೆ. ಏನಕ್ಕೆ ಸರ್ ಬಂದ್ ಮಾಡಿದ್ದು? ಲಾಕ್ಡೌನ್ ಅಲ್ಲಿ ಎಲ್ಲ ಆ ಕಡೆ ಈ ಕಡೆ UP ಅಲ್ಲಿ ಸೈಕಲ್ ಮೇಲೆ ಬಂದಿದ್ದೀನಿ ನಾನು. UP ಅಲ್ಲಿ ಲಾಕ್ಡೌನ್ ನಿಂತ UP ಇಂದ ಬೆಳಗಾವಿಗೆ? ಬೆಳಗಾವಿ ಸೈಕಲ್ ಮೇಲೆ ಬಂದಿದ್ದೀನಿ. ಆ ಟ್ರೈನ್ ಎಲ್ಲ ಬಂದ್ ಆಗಿಬಿಡ್ತಲ್ರಿ, ಆ ಟೈಮಲ್ಲಿ ಇದಾಯ್ತು, ತೊಂದರೆ ಆಗಾಕೈತೆ. ಆಮೇಲೆ ಬೇಡ ಇದಂತೇಳಿ ಈ ಬಲ್ಕರ್ ಮೇಲೆ ಬಂದೆ, ಈ ಬಲ್ಕರ್ದಲ್ಲಿ. ಓಕೆ ಸರ್, ಒಬ್ರೇ ಬಂದಿದ್ದ ಸೈಕಲ್ ಮೇಲೆ? ಹಾ, ಒಬ್ರೇ ಬಂದಿದ್ದೀನಿ. ಜೊತೆಯಲ್ಲಿ ಪಾರ್ಟ್ನರ್ಸ್ ಇದ್ರು? ಯಾರು ಇಲ್ಲ, ಒಬ್ಬನೇ ಬಂದಿದ್ದೀನಿ. ಎಷ್ಟು ದಿನಕ್ಕೆ? 6-7 ದಿವಸಕ್ಕೆ ಬಂದಿದ್ದೀನಿ. ಅಲ್ಲಿ ಸೈಕಲ್ ತಗೊಂಡ್ರ? ಸೈಕಲ್ ಅಲ್ಲೇ ಕೊಂಡ್ಕೊಂಡೆ 2,000 ಕೊಟ್ಟು, ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡು ಹಾಗೆ ಬಂದೆ. ಮತ್ತೆ ಟ್ರೈನ್ ಇಲ್ಲ, ಬಸ್ ಇಲ್ಲ, ಎಲ್ಲ ಬಂದಾಗಿಬಿಟ್ಟಿತ್ರಿ. ಓಕೆ ಸರ್, ಈ ಕಂಪನಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಈ ಕಂಪನಿಗೆ ಬಂದು ನಾನು ಒಂದು 2 ತಿಂಗಳಾಯ್ತು. 2 ತಿಂಗಳಾಯ್ತು. ಓಕೆ, ಇದಕ್ಕಿಂತ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಅಲ್ಲೇ ಸಮೀರ್ ಅಲ್ಲಿ ಇದ್ದೆ. ಓ, ಸಮೀರ್ ಅಲ್ಲಿ. ಅದರಲ್ಲೇ ಒಂದು 4 ವರ್ಷ ಮಾಡಿದ್ದೀರಾ? 3 ವರ್ಷ ಮಾಡಿದ್ದೆ. 3 ವರ್ಷ. 3 ವರ್ಷ. ಅದಕ್ಕಿಂತ ಮೊದಲು ಬೌಡಿ ಗಾಡಿಯಲ್ಲಿ ಇದ್ದಾರೆ. ಇದು ನಮ್ಮ ಗುಜರಾತ್, ರಾಜ್ಕೋಟ್ ಮತ್ತೆ ಕೇರಳ ಈಗ ಅಡ್ಡಾಡ್ತಿದ್ದಾರೆ. ಓಕೆ, ಅದರಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಸರ್? ಅದರಲ್ಲಿ ಒಂದು 10 ವರ್ಷ ಮಾಡಿದೆ. 10 ವರ್ಷ. ಓಕೆ, ದೊಡ್ಡ ಗಾಡಿನಾ? ದೊಡ್ಡ ಗಾಡಿ, 14 ವೀಲರ್. ಓ, 14 ವೀಲರ್. ಇದು ಬೆಂಚ್ ಇದು ಏನಿದೆ ಒಂದ್ ಸ್ವಲ್ಪ ಇದೇ ಬೇರೆ, ಇದ್ರದೊಂದು ಇದೇ ಬೇರೆ ಬರುತ್ತೆ. ಆದ್ರೂ ಟಾಟಾ ಲೈಲ್ಯಾಂಡ್ ಇದೆ, ಅದು ಒಳ್ಳೇದೇ, ಇಲ್ಲ ಅಂತಲ್ಲ. ಆದ್ರೆ ಇವಾಗ ಬಂದಿರೋ ಬೆಂಚು ಎಲ್ಲ ಕಾರ್ ಸಿಸ್ಟಮ್ ಇದೆ ನೋಡಿ. ಎಲ್ಲ ಕಾರ್ ಸಿಸ್ಟಮ್ ಇದನ್ನ ಓಡಿಸ್ಲಿಕ್ಕೆ ಬೇಜಾರಾಗಂಗಿಲ್ಲ, ಏನಿಲ್ಲ. ಸರ್, ಇದಕ್ಕಿಂತ ಮೊದಲು ಯಾವ್ದಾದ್ರು ಕಂಪನಿಯಲ್ಲಿ ಬೆಂಜ್ ಓಡಿಸಿದಿರಾ? ನಾವು ಓಡಿಸಿದೀನಿ. ಯಾವ ಕಂಪನಿಯಲ್ಲಿ ಸರ್? ಅದು ನಮ್ದು ಬೆಳಗಾಮಲ್ಲಿ GS ಅಂತ ಹೇಳಿತ್ತು. ಅದು ಬಲ್ಕರ್ ಅಲ್ಲ, ಅದು ಬೌಡಿ ಗಾಡಿ. ಅದು ಫಸ್ಟ್ ಬೆಂಚ್ ಬಂದಿತ್ತಲ್ರಿ, ಅದು BS3. ಹಾ, BS3. ಅದು 12 ವೀಲ್ ಇತ್ತು. 12 ವೀಲ್ ಅದನ್ನ ಓಡಿಸಿದ್ದೇನೆ. ಅವಾಗ ಒಂದು 5-6 ತಿಂಗಳು ಅಷ್ಟೇ ಓಡಿಸಿದ್ದೀನಿ. BS3 ಬೆಂಜಿಗೆ ಮತ್ತೆ BS6 ಬೆಂಜಿಗೆ ಹೇಗೆ ಸರ್? ಇಲ್ಲ, ಈಗ ಬಂದಿರೋದೇ ಒಳ್ಳೇದ್ರಿ. ಒಳ್ಳೇದು. ಅದಕ್ಕಿಂತ ಈಗ ಬಂದಿರೋದೇ ಒಳ್ಳೇದು. ಓಕೆ, ಎಲ್ಲ ಕಾರ್ ಸಿಸ್ಟಮ್ ಕೊಟ್ಟಿದ್ದಾನೆ, ಎಲ್ಲ ಓಡಿಸ್ಲಿಕ್ಕೆ ಬೇಜಾರಾಗಂಗಿಲ್ಲ ರೀ. ಬೆಂಚು ಒಳ್ಳೇದಿದೆ, ಗಾಡಿ ಚೆನ್ನಾಗಿದೆ. ಓಕೆ ಸರ್, ಭಾರತ್ 60 ವೀಲಿಗೆ ಸಾಧಾರಣ ಎಷ್ಟು ಲಕ್ಷ ಆಗ್ಬೋದು ಸರ್ ಮಾರ್ಕೆಟ್ ವ್ಯಾಲ್ಯೂ? ನನಗೂ ಅಷ್ಟೊಂದು ಇದಿಲ್ರಿ, ಆದ್ರೆ ಒಂದು 70 ಲಕ್ಷ ಇರ್ಬೋದು. ಇದು 16 ವೀಲ್ ಎಲ್ಲ ಓಕೆ ಆಗ್ಬೇಕಂದ್ರೆ. ಬರೀ ಚೆಸ್ಸಿಗೆ ಅಲ್ರಣ್ಣ, ಎಲ್ಲ ಕಂಪ್ಲೀಟ್ ಓಕೆ ಆಗ್ಬೇಕಂದ್ರೆ. ಓಕೆ, ಬಾಡಿ ಟ್ಯಾಂಕ್ ಎಲ್ಲ ಬಂತು, 70 ಲಕ್ಷ ಬರ್ಬೋದು. 70 ಲಕ್ಷ. ಹಾ. ಓಕೆ, ನಡ್ಸ್ಕೋಗ್ಬೋದಾ ಸರ್? ಎಷ್ಟು ಕಾಸ್ಟ್ಲಿ ಗಾಡಿ ಮಾಡಿ ನಡ್ಸ್ಕೋಗ್ಬೋದಾ? ಹೋಗ್ಬೋದ್ರಿ, ಉಳಿಯತ್ತೆ, ದುಡಿಸಿದ್ರೆ ಇದಾಗತ್ತೆ. ಓಕೆ, ಸ್ವಂತ ಟ್ರಾನ್ಸ್ಪೋರ್ಟ್ ಅವ್ರ ಇದ್ರೆ ನಡೆಯುತ್ತೆ. ಈಗ ಓನ್ ಡ್ರೈವರ್ ತಗೊಂಡ್ ಓಡಿಸ್ತಾನಂದ್ರೆ ಸ್ವಲ್ಪ ಕಷ್ಟ. ಓಕೆ, ಯಾಕಂದ್ರೆ 1 ಲಕ್ಷ ಹಪ್ತಾನೆ ಬರುತ್ತೆ ರೀ ಮಂತ್ಲಿ. EMI ಬರುತ್ತೆ. EMI ಬಂದ್ರೆ ಅವ್ರಿಗೆ ಅಷ್ಟೊಂದು ಕಟ್ಲಿಕ್ಕೆ ಇದಾಗಂಗಿಲ್ಲ. ಇವಾಗ ಹೊಸ ಗಾಡಿ ಇರುತ್ತೆ, ನಡೆಯುತ್ತೆ. ಆಮೇಲೆ ಟೈರ್ ಅದು ಇದು ಮೇಂಟೆನೆನ್ಸ್ ಬಂದ್ರೆ ಇದು ಬೆಂಚದ್ದು ಸ್ವಲ್ಪ ಕಾಸ್ಟ್ಲಿ ಇದೆ. ಎಲ್ಲ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಕಾಸ್ಟ್ಲಿ ಇದೆ. ಆದ್ರೆ ದೊಡ್ಡ ಜನಕ್ಕೆ ನಡೆಯುತ್ತೆ, ಅದು ದುಡ್ಡಿರೋರ್ಗೆ ನಡೆಯುತ್ತೆ. ಸರ್, ನೀವು ಇಷ್ಟು ವರ್ಷ ಡ್ಯೂಟಿ ಮಾಡಿದ್ರಲ್ಲಿ ಯಾವತ್ತು ಅನ್ಸಿಲ್ವಾ ನಾವು ಸಹ ಸ್ವಂತ ಗಾಡಿ ಮಾಡ್ಬೋದಿತ್ತು ಅಂತ? ಮಾಡಿದೀನ್ರಿ ಸರ್, 3 ಗಾಡಿ ಇತ್ತು. ಬಾರವಿಲ್ಲ, ಒಂದೊಂದು ಇದನ್ನಾಗಿ 3 ಗಾಡಿ ಮಾಡಿದ್ದೆ. ಸ್ವಲ್ಪ ಲಾಸ್ ಆಗಿದ್ದೀನಿ ಗಾಡಿಯಲ್ಲಿ. ಸ್ವಂತ 3 ಗಾಡಿ ಮಾಡಿದ್ರಿ? ಹಾ, 12 ವೀಲ್ ಇತ್ತು. 12 ವೀಲ್ ಅಲ್ಲಿ ಯಾವ್ದು ಸರ್? ಟಾಟಾ ಯಾವ್ದು ಇಲ್ಲ, ಟಾಟಾನೇ ನಾವು. 3 ಟಾಟಾನೇ. ಓಕೆ, 3 ಸಹ 12 ವೀಲ್? ಹಾ, 12 ವೀಲ್. ಎಷ್ಟು ವರ್ಷಕ್ಕೆ ಸರ್? ಅದು 2011ರಲ್ಲಿ ತಗೊಂಡಿದ್ದೆ. ಓಕೆ, 11ರಲ್ಲಿ ತಗೊಂಡೆ. ಅದು 12ಕ್ಕೆ ಮಾರಿದೆ. ಆಮೇಲೆ 13ರಲ್ಲಿ ಒಂದು ತಗೊಂಡೆ, ಅದು 14ರಲ್ಲಿ ಮಾರಿದೆ. ಒಂದೊಂದೇ ವರ್ಷ.
ಸ್ವಲ್ಪ ಕಷ್ಟ ಇದಾಯ್ತು. ಆಮೇಲೆ ಮತ್ತೆ ಇವಾಗ 19ರಲ್ಲಿ ತಗೊಂಡಿದ್ದೆ, ಅದನ್ನ 21ರಲ್ಲಿ ಮಾರಿಬಿಟ್ಟೆ. ಓಕೆ, ಸ್ವಂತ ಹೋಗ್ತಿದ್ದೀರಾ? ಸ್ವಂತ ಹೋಗ್ತಿದ್ದೆ, ನಾನೇ ಓನ್ ಓಡಿಸ್ತಿದ್ದೆ. ಓಕೆ. ಯಾರಾದ್ರೂ ಸಿಕ್ಕರೆ ಕರ್ಕೋತಿದ್ದೆ ಜೊತೆಯಲ್ಲಿ ಕಂಡಕ್ಟರ್ನ, ಇಲ್ಲ ಅಂದ್ರೆ ಇಲ್ಲ, ನಾನು ಒಬ್ನೇ ಹೋಗ್ತಿದ್ದೆ. ಓಕೆ. ನಡ್ಸ್ಬೋದು, ಸ್ವಲ್ಪ ನಮ್ಮ ಮನಿ ಪ್ರಾಬ್ಲಮ್ ಇಸ್ಕಿ ಇದೆ, ಅದಕ್ಕೆ ಇದಾಗೈತೆ. ಹೌದು, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಬೇಕಾಗುತ್ತೆ. ಬೇಕಾರೆ ಹೌದ್ರಿ, ಹೌದು ನಮ್ದು ಏನಿಲ್ಲ ಇದ್ರ ಮೇಲೆ ಎಲ್ಲ ಅಂದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಹೌದು. ಸರಿ, ಭಾರತ್ ಬೆನ್ಸ್ 16 ವೀಲ್ ಗಾಡಿ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಏನೆಲ್ಲ ಕೊಟ್ಟಿದ್ದಾನೆ ಇದಕ್ಕೆ? ಇದಕ್ಕೆ ಎಸಿ ಇದೆ ರೀ. ಓಕೆ, ಎಸಿ ಕ್ಯಾಬಿನ್ ಅಲ್ವಾ? ಹಾ, ಎಸಿ ಕ್ಯಾಬಿನ್ ರೀ. ಓಕೆ. ಎಸಿ ಕ್ಯಾಬಿನು, ಇದು ಡೋರು ಮೇಲೆ ಕೆಳಗೆ ಪವರ್ ಮಾಡೋದು. ವಿಂಡೋ. ಪವರ್ ವಿಂಡೋ. ಓಕೆ. ಮತ್ತೆ ಇನ್ನೊಂದ್ರೆ ಇದು ಟೈರ್ 4 ಹಿಲ್ಲು ಇದೇನಿದೆಲ್ಲ, ಏನಾದ್ರು ಸ್ವಲ್ಪ ಗಾಳಿ ತಿರುಗ್ತಾ ಇದ್ರೆ ಇದನ್ನ ಕೊಟ್ಟಿದ್ದಾನ್ರಿ ಬಟನ್. ಓಕೆ. ಈ ಬಟನ್ ಹಾಕಿಬಿಟ್ರೆ ಆಟೋಮೆಟಿಕ್ ಗಾಡಿ ಕಿತ್ತು ಮುಂದೆ ಹೋಗುತ್ತೆ ರೀ. ಓ, ಈ 4x4 4 ಕ್ಲಾಸ್. ಹಾ ಅದ. ಮತ್ತೆ ಇನ್ನೊಂದು ಜೀಪ್ ಎಲ್ಲ ಬರುತ್ತಲ್ಲ, ಹಾ ಆರ್ಮಿ ಜೀಪ್ ಎಲ್ಲ ಹಾ ಆ ರೀತಿ ಕೊಟ್ಟಿದ್ದಾನ್ರಿ ಇದು. ಓಕೆ. ಮತ್ತೆ ಇನ್ನೊಂದು, ಇದು ನಮ್ಮ ಸ್ಪೀಡ್ ಅಲ್ಲಿ ಹೈವೇ ರೋಡ್ ಅಲ್ಲಿ ಒಂದು ಮಿನಿಮಮ್ ಸ್ಪೀಡ್ ಇಷ್ಟು ಇಟ್ಕೊಂಡು ಇದನ್ನ ಬಟನ್ ಹಾಕಿಬಿಟ್ರೆ ಓಕೆ, ಅದು ಆಟೋಮೆಟಿಕ್ ಅಷ್ಟೇ ಉಳಿಯುತ್ತೆ. ಬ್ರೇಕ್ ಹಿಡಿದ್ರೆ ಅದು ಆಫ್ ಆಗತ್ತೆ. ಓಕೆ. ಇಲ್ಲಾಂದ್ರೆ ಕಂಟ್ರೋಲ್. ಹಾ, ಕಂಟ್ರೋಲ್. ಅದಕ್ಕೆ ನಮ್ಗೆ ಅದು ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಂಗಿಲ್ಲ, ಆದ್ರೂ ನಮ್ಮ ಭಾಷೆಯಲ್ಲಿ ನಾವು ಹೌದು, ಅದು ಹೇಳ್ತೀವಿ. ಕ್ರೂಸ್ ಕಂಟ್ರೋಲ್. ಹಾ, ಹೌದು, ಅದು ಅದು ಓಲೋ ಬಸ್ಸಿಗೆಲ್ಲ ಬರುತ್ತೆ, ಇವಾಗ ಟಾಟಾ ಲೈಲ್ಯಾಂಡಿಗೆಲ್ಲ ಎಲ್ಲ ಬರುತ್ತೆ. ಬರ್ತಾ ಇದೆ. ಅದ್ರ ಇದಕ್ಕೂ ಕೊಟ್ಟಿದ್ದಾನ್ರೆ. ಓಕೆ. ಮತ್ತೆ ಸರ್, ಮತ್ತೇನಂದ್ರೆ ಇದೆಲ್ಲ ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಇಲ್ಲಿರುವಂತದ್ದು ಬಾಕಿ ಎಲ್ಲ? ಯಾವ್ದ್ರಿ? ಸರ್, ಇಲ್ಲಿ ಬಾಕಿ ಇರೋದೆಲ್ಲ ಇದು ಇದು ಈ ಸ್ಕ್ರೀನ್ ಅಲ್ಲಿ ಇವನ್ನ ಚೇಂಜ್ ಮಾಡೋದು, ನಮ್ಗೆ ಟೈಮಿಂಗ್ ಸೆಟ್ಟು, ಮತ್ತೆ ಇದು ಕಿಲೋಮೀಟರ್ 0 ಮಾಡೋದು, ಇವೆಲ್ಲ ಇದು ಉಪಯೋಗ ಆಗತ್ತೆ ರೀ. ಓಕೆ ಸರ್, ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 24,302 ಕಿಲೋಮೀಟರ್. 24,302 ಕಿಲೋಮೀಟರ್ ರನ್ ಆಗಿದೆ ಅಲ್ವಾ? ಹೌದು. ಓಕೆ ಸರ್, ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಇದು ಒಂದು 4 ತಿಂಗಳು ಆಯ್ತು ರೀ ಇವಾಗ ಗಾಡಿ ಬಂದು. ಅಷ್ಟೇ, ಹೊಸ ಗಾಡಿನ? ಹೊಸ ಗಾಡಿ ರೀ. ಬಂದಾಗಿಂದ ನೀವು ಓಡಿಸ್ತಿದ್ದೀರಾ? ಇಲ್ಲ, ನಾನು ಇವಾಗ ಒಂದ್ 2 ತಿಂಗಳು ಆಯ್ತು ಬಂದು. ಓಕೆ. ಇಲ್ಲ, ಮೊದಲು ಮುಂಚೆ ಬೇರೆ ಡ್ರೈವರ್ ಇದ್ರು, ನಾನು ಬಂದು ಈಗ 2 ತಿಂಗಳು ಅಷ್ಟೇ ಆಯ್ತು ಅಷ್ಟೇ. ಹ್ಮ್. ಓಕೆ, ಹೇಗೆ ಬಂದಿರೋ ಸರ್ ನೀವು ಈ ಕಂಪನಿಗೆ? ಅಂದ್ರೆ ನಮ್ ಫ್ರೆಂಡ್ ಒಬ್ರು ಇದ್ರು ಇಲ್ಲಿ, ಅವರೇ ಅವರು ಈ ಗಾಡಿಗೆ ಆ ಡ್ರೈವರ್ ರಜೆ ಮಾಡಿದ್ದಾರೆ. ಹಾ. ಅವಾಗ ನನಗ್ ಕೇಳಿದ್ರು, ಈ ಗಾಡಿ ಖಾಲಿ ಇದೆ ಬರ್ತೀಯಾ ಅಂತ. ಓಕೆ. ಆಯ್ತು ಬರ್ತೀನಿ ಅಂತೇಳಿ ಅವ್ರು ಫೋನ್ ಮಾಡಿದ್ರು, ಬಂದ್ಬಿಟ್ಟೆ. ಹೌದು. ಓಕೆ, ಚೆನ್ನಾಗಿದೆ ಸರ್ ಕಂಪನಿ? ಕಂಪ್ನಿ ಚೆನ್ನಾಗಿದೆ. ಇವಾಗ ಎಷ್ಟು ಗಾಡಿ ಇದೆ ಸರ್ ಸಾಧಾರಣ ನಿಮ್ಮ ಕಂಪನಿಯಲ್ಲಿ? ನಮ್ದು ಇವು ಒಂದು 10 ಗಾಡಿ ಇದೆ ರೀ. ಇದು ಬೆಂಚ್ ಬಲ್ಕರ್, ಮತ್ತೆ ಅವರು ಬೌಡಿ ಗಾಡಿ ಒಂದು 50 ಇದೆ ರೀ. 50. ಬಲ್ಕರ್ ಕಮ್ಮಿ ಇದೆಯಾ? ಬಲ್ಕರೇ ಕಮ್ಮಿ ಇದೆ. ಬಲ್ಕರ್ ಕಡಿಮೆ ಇದೆ, ಅದು ಇದ್ರ ಬೌಡಿ ಗಾಡಿ ಜಾಸ್ತಿ ಇದೆ. ಹಾ. ಓಕೆ ಸರಿ, ಎರಡು ಸಹ ಸಿಮೆಂಟಿಗೆ? ಹಾ, ಸಿಮೆಂಟನೇ ಸರ್, ಸಿಮೆಂಟನೇ. ಇದು ಸಿಮೆಂಟ್, ಬಲ್ಕರ್ ಸಿಮೆಂಟ್ ಓಡಿಸ್ತೀವಿ. ಅವು ಎರಡು ಒಂದ್ ಸೈಡ್ ಸಿಮೆಂಟ್, ಒಂದ್ ಸೈಡ್ ಮತ್ತೆ ಏನ್ ಸಿಗುತ್ತೇನೋ ಅನ್ಲೋಡ್ ಪಾಯಿಂಟ್ ಹೋಗ್ತಾರಲ್ಲ, ಆ ಕಡೆ ಏನ್ ತುಂಬ್ಕೊಂಡ್ ಬರ್ತಾರೆ. ಮಂಗಳೂರು ಹೋದ್ರೆ ಕೋಕ್ ತುಂಬ್ಕೊಂಡ್ ಬರ್ತಾರೆ, ಆ ಕಡೆ ರತ್ನಗಿರಿ ಹೋದ್ರೆ ಅದು ಒಂದು ಅಲ್ಲಿ ಒಂದು ಕಲ್ಲಿದ್ಲು ಬರುತ್ತಲ್ರಿ, ಅದು ಇದು ಎಲ್ಲ ಅದಂತ ಹೇರ್ಕೊಂಡ್ ಬರ್ತಾರೆ. ಅದು ತುಂಬ್ಕೊಂಡ್ ಬರ್ತಾರೆ? ಹಾ, ತುಂಬ್ಕೊಂಡ್ ಬರ್ತಾರೆ. ಓಕೆ. ಯಾವ್ದ್ರಲ್ಲಿ ಡ್ರೈವರಿಗೆ ಸ್ವಲ್ಪ ಕಷ್ಟ? ಅದೇ ಗಾಡಿಯಲ್ಲಿ, ಅದು ಬೌಡಿ ಗಾಡಿ. ಯಾಕಂದ್ರೆ ತಡಪಲ್ ಹಾಕ್ಬೇಕು, ಇದನ್ನು ಸಿಮೆಂಟ್ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗತ್ತೆ ಅವ್ರಿಗೆ. ಹೌದು, ಸಿಮೆಂಟ್ ನೀರ್ ಹತ್ತಬಾರ್ದ್ರ ಅದಕ್ಕೆ ಬಾಡಿಗೆ, ಅದು ಮತ್ತೆ ತಡಪಲ್ ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಅವಾಗ ಮಳೆಗಾಲದಲ್ಲಿ ಪಾಪ ಡ್ರೈವರ್ಗೆ ತೊಂದರೆ ಬಾಳ ಆಗತ್ತೆ. ಹೌದು. ಇವಕ್ಕೇನ್ ತೊಂದರೆ ಇಲ್ಲ ಬಲ್ಕರ್ಗೆ. ಸರ್, ಇದು ಸಿಂಗಲ್ ಕ್ಯಾಬಿನ್ ಅಲ್ವಾ? ಹಾ, ಸಿಂಗಲ್ ಕ್ಯಾಬಿನ್ ರೀ. ಮಲಗಲಿಕ್ಕೆಲ್ಲ ಅಷ್ಟು ಕಂಫರ್ಟ್ ಇಲ್ಲ ಅಂತ ಅಲ್ವಾ? ಅಷ್ಟೇನಿಲ್ಲ ರೀ, ಸ್ವಲ್ಪ ತೊಂದರೆ ಆಗತ್ತೆ ರೀ. ಹೌದು, ಟಾಟಾ ಗಾಡಿ ಎಲ್ಲ ಲೈಲ್ಯಾಂಡ್ ಎಲ್ಲ ಚೆನ್ನಾಗಿದೆ. ಅದು ಜಾಗ ಜಾಸ್ತಿ ಕೊಟ್ಟಿದಾರ್ರಿ ಅದ್ರಲ್ಲಿ. ಮತ್ತೆ ನಾವ್ ಇವಾಗ ಏನಾದ್ರು ಸ್ವಲ್ಪ ಅಡಿಗೆ ಪಡಿಗೆ ಮಾಡ್ಕೋಬೇಕಂದ್ರೆ ಇದ್ರಲ್ಲಿ ಏನು ಸಿಸ್ಟಮ್ ಇಲ್ರಿ ಸರ್, ಪೂರ್ತಿ ಕ್ವಶನ್ ಎಲ್ಲ. ಹಾ, ಹೌದು. ಮತ್ತೆ ನಮ್ಗೆ ಆ ಟಾಟಾ ಲೈಲ್ಯಾಂಡ್ ಎಲ್ಲಾರ ಜಾಗ ಸಿಗುತ್ತೆ, ಅದನ್ನ ಅಡಿಗೆ ಮಾಡ್ಕೊಂಡು ಜಾಸ್ತಿ ಡ್ರೈವರ್ಗಳು ಅಡಿಗೆ ಮಾಡಿ ಊಟ ಮಾಡೋದು. ಅದಕ್ಕೆ ಗಾಡಿ ಸಟ್ ಅದೇ ನಮ್ದು ಹೊರಗಡೆ ಫುಡ್ ಸಟ್ ಆಗಂಗಿಲ್ಲ. ಅದಕ್ಕೆ ಇದು ಆ ಲೆಕ್ಕಕ್ಕೆ ಇದು ಒಂದೇ ಇದು ಬೇಜಾರು. ಅದೇ ಡಬಲ್ ಕ್ಯಾಬಿನ್ ಇದೆಯಲ್ಲ, ಅದ್ರಲ್ಲಿ ನಡೆಯುತ್ತೆ. ಸರಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪನಿಯಿಂದನೇ ಬಂದಿರೋದು? ಹಾ, ಕಂಪನಿ ಅಂತ ಬಂದಿರೋದು ನೋಡ್ರಿ ಇದು. ಕಂಪನಿಯಿಂದ? ಹಾ. ಓಕೆ, ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದೆ. ಕಂಪನಿ ಅಂತಾನೆ ಬಂದಿರೋದ್ರೆಲ್ಲ. ಸರ್, ಇಲ್ಲಿ ಕರ್ಟನ್ ಕೊಟ್ಟಿದ್ದಾರಲ್ವಾ? ಹಾ, ಹೌದ್ರಿ. ತೆಗಿಲ್ರ ಬಿಚ್ಚಲ್ರ. ನೋಡಿ. ಓಕೆ. ಪೂರ್ತಿ ಕವರ್ ಆಗತ್ತಾ? ಹಾ, ಪೂರ್ತಿ ಆಗತ್ತೆ ರೀ. ನೋಡ್ರಿ, ಶೋರೂಮ್ ಇಂದಾನೆ ಬಂದಿರೋದಾ? ಹಾ, ಶೋರೂಮ್ ಇಂತಾನೆ ಬಂದಿರೋದ್ರಿ. ನೀವ್ ಹಾಕ್ಸಿರೋದಲ್ಲ? ಇಲ್ಲ ನಾವೇನಿಲ್ಲ, ಶೋರೂಮ್ ಇಂತಾನೆ ಬಂದಿರೋದು. ಓಕೆ. ಭಾರತ್ ಬೆನ್ಸ್ 16 ವೀಲ್ಗೆ ಕಂಪ್ಲೇಂಟ್ ಅಂತ ಬಂದ್ರೆ ಏನ್ ಬರುತ್ತೆ ಸರ್? ನಾವು ಈಗ ಓಡಿಸ್ತಾ ಇದೀವಿ ಅಂದ್ರೆ ಏನು ಕಂಪ್ಲೇಂಟ್ ಬಂದಿಲ್ಲ ರೀ. ಮತ್ತೆ ನಮ್ಮ ಕಡೆಯಿಂದ ಏನಾದ್ರು ಇದನ್ನ ಇದ್ರದೊಂದೇ ಕಂಪ್ಲೇಂಟ್ ಬರೋದು ನೋಡ್ರಿ, ಇದು ಸೆನ್ಸರ್ದು. ಏನಾದ್ರು ಪಿಕಪ್ ಇದು ಡೌನ್ ಆದ್ರೆ ಏನಾದ್ರು ನಾವು ಇದನ್ನ ಹಾಕ್ತಿವಲ್ಲ DF ರೀ, ಯೂರಿಯಾ,
ಅದರಿಂದ ಕಂಪ್ಲೀಟ್ ಬರುತ್ತೆ. ಅದನ್ನ ನಾವು ಚೇಂಜ್ ಬೇರೆ ಕಡೆ ಹಾಕಿಸಿದ್ರೆ ಸೆನ್ಸರ್ನೇ ಪ್ರಾಬ್ಲಮ್ ಕೊಡೋದು, ಪಿಕಪ್ ಡೌನ್ ಆಗುತ್ತೆ. ಅದು ಒಂದೇ, ಮತ್ತೆ ಬೇರೆ ಏನ್ ಬರಂಗಿಲ್ಲ. ಏನು ಬಂದಿಲ್ಲ ಇಷ್ಟು ತನಕ? ಇನ್ನೂವರೆಗೂ ಏನು ಬಂದಿಲ್ಲ ನಮ್ ಗಾಡಿ ಅವ್ರಿಗೆ. ಓಕೆ ನನ್ 2 ತಿಂಗಳ ತೋರ್ಸಕತ್ತೆ, ನಮ್ಮಂತೂ ಒಂದು ಕಂಪ್ಲೀಟ್ ಏನಿಲ್ಲ. ಓಕೆ ಸರ್, ಈ ಗಾಡಿ ಹೊಸದಾಗಿ ಮಾಡ್ಬೋದಾ ಬೇರೆಯವರು? ಮಾಡ್ಬೋದ್ರಿ, ಒಳ್ಳೇದಾಗತ್ತೆ, ಮಾಡ್ರಿ, ಮಾಡ್ಬೋದ್ರಿ. ಮಾಡ್ಬೋದು. ಒಳ್ಳೆ ಇದೆ ಒಳ್ಳೆ ಗಾಡಿ. ಗಾಡಿ ಪಿಕಪ್ ಮೈಲೇಜ್ ಚೆನ್ನಾಗಿದೆ. ಇನ್ನೊಂದು ಲೈನ್ ಅಲ್ಲಿ ಓಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ.